ಬ್ಯಾಕ್ ಟು ಸುಷ್ಮಾ ಲಾಗ್ಸ್. ನಾವು ಈಗ ಟೈಮ್ ಆಗೈತಿ 9:30. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡೀವಿ ಬಸವೇಶ್ವರ ಖಾನಾವಳಿಗೆ ಹೋಗ್ಬೇಕಂತ ಹೇಳಿ. ಸೊ ಅನು ಪ್ರಶಾಂತು ಬರತ್ತಾರ, ಹಿಂಗಾಗಿ ಹೆಂಗದೇವು ಹಂಗೆ ಹೊಂಟೀವಿ. ಸೊ ಬರ್ರಿ ನಿಮಗೂ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ ತೋರಿಸ್ಕೊಂಡು ಬರ್ತೇವಂತ. ತೆಗಿತಾರ ಇಲ್ಲ ಗೈಸ್, ಇವಾಗ ಅನ್ಪ್ಲಾನ್ಡ್ ರೊಟ್ಟಿ ಊಟಕ್ಕೆ ಹೋಗ್ತಾ ಇದೀವಿ ಗೈಸ್, ಲಡ್ಡು ಜೊತೆ. ಸಡನ್ ಆಗಿ ಪ್ಲಾನ್ ಆಯ್ತು ಗೈಸ್. ಟೈಮ್ ಆಗಿರೋದು ಇವಾಗ 9:30 ಆಕ್ಚುಲಿ. 9:32. ನಾವು ಅನ್ಪ್ಲಾನ್ಡ್ ಟ್ರಿಪ್ ಟು ರೊಟ್ಟಿ ಊಟ ಹೆಂಗಂದ್ರೆ ಉತ್ತರ ಕರ್ನಾಟಕ ಮಂದಿ ರೊಟ್ಟಿ ಊಟ ಮಾಡಕ್ ಹೊಂಟಿವಿ. ಸೊ ಬರ್ರಿ ಹೋಗೋಣ ಅಂತ ನಿಮ್ಗೂ ತೋರಿಸ್ತೀವಿ ಹೆಂಗಿರ್ತೈತಿ ಏನ ಊಟ ಅಂತ ಹೇಳಿ. ಆಕ್ಚುಲಿ ಹೋಗೋದ್ ಪ್ಲಾನ್ ಇರ್ಲಿಲ್ಲ, ಸುಮ್ ಹಂಗ ಕಾಲ್ ಮಾಡೋಂಗ್ ಮಾಡಿದ್ವಿ. ಅವರು ಅಡಿಗೆ ಮಾಡಿರ್ಲಿಲ್ಲ, ನಾವು ಮಾಡಿರ್ಲಿಲ್ಲ. 10 ನಿಮಿಷ ಆಗಿದ್ರೆ ನನ್ ಕುಕ್ಕರ್ ಇಟ್ಟೆ, ನಾನು ಅಷ್ಟೇ ಇವಾಗ. ಸೊ ಇವಾಗ ಹೊಂಟಿವಿ, ಬರ್ರಿ ಹೋಗೋಣ ಅಂತ. ರೊಟ್ಟಿ ಊಟ ಮಾಡಿ ಉತ್ತರ ಕರ್ನಾಟಕ ಮಂದೆಲ್ಲ ಹೋಗಿ ಎಂಜಾಯ್ ಮಾಡಿ ಬರೋಣ ಅಂತ. ರೊಟ್ಟಿ ಊಟ ಬಾಯ್ ನೀರು ಬಂದಾವ. ನಾನು ಉತ್ತರ ಕರ್ನಾಟಕ ಊಟ ಮಾಡಕ್ ಹೋಗ್ತಾ ಇದೀವಿ. ಏನ್ ಅನಿಸ್ತಾ ಇದೆ? ಆಕ್ಚುಲಿ ನಾವು ಅಲ್ಲಿ ಖಾನಾವಳಿಗೆ ತುಂಬಾ ಸರಿ ಹೋಗಿದ್ದೀವಿ. ನಾನು ಪ್ರಶಾಂತ್ ಒಂದು 3-4 ಟೈಮ್ಸ್ ಹೋಗಿದ್ದೀವಿ. ನಾನು ಹೋಗಿದ್ದು ಲಾಸ್ಟ್ 3 ಮಂತ್ಸ್ 2 ಮಂತ್ಸ್ ಬ್ಯಾಕ್ ಹೋಗಿರೋದು. ಈಗ ಹೋಗ್ತಿರೋದು. ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತಿತ್ತಲ್ಲ, ಫೈನಲಿ ಇವತ್ತು ಹೋಗ್ತಿದ್ವಿ. ಅದರಲ್ಲೂ ಅವ್ರು ಸಖತ್ತಾಗಿ ಅಡುಗೆ ಮಾಡ್ತಾರೆ. ನನಗೆ ಅವ್ರು ಮಾಡೋ ಸಾರುಗಳು ಸಿಕ್ಕಾಪಟ್ಟೆ ಇಷ್ಟ. ಮತ್ತು ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. 70 ರೂಪೀಸ್ ಅಷ್ಟೇ, ಹೊಟ್ಟೆ ತುಂಬ ಊಟ ಆಗುತ್ತೆ. ಆ್ಯಂಡ್ ಅವರು ಪಾರ್ಸೆಲ್ ಕೂಡ ತೊಗೊಂಬಂದಿದ್ದೀವಿ ಎಷ್ಟೊಂದು ಸರಿ. ಪ್ರಶಾಂತ್ ಬರುವಾಗ ನನಗೆ ಅಡುಗೆ ಮಾಡೋಕ್ಕಾಗದೇ ಇದ್ದ ಹೇಳಿದಾಗ ಅವರು ಈರುಳ್ಳಿ ಮತ್ತು ಕೆಂಪು ಖಾರ ಇಟ್ಕೊಂಡು ಯಾವುದೂ ಮಿಸ್ ಮಾಡಲ್ಲ. ಎಷ್ಟು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ ಅಂದರೆ ಸಖತ್ತಾಗಿ ಪ್ಯಾಕ್ ಮಾಡಿರ್ತಾರೆ. ಸೊ ಮತ್ತೆ ಜಾಸ್ತಿನೇ ಕೊಡ್ತಾರೆ ಪಾಪ, ಪಲ್ಯ ಇಟ್ಕೊಂಡೆಲ್ಲನೂ. ಆ್ಯಂಡ್ ಮೋರ್ ಓವರ್ ಅವ್ರು ನಮ್ಮ ಊರ ಕಡೆಯವರಲ್ವಾ, ನಮ್ಮ ಊರ ಕಡೆಯವ್ರು ನಮ್ಮನ್ನು ಚೆನ್ನಾಗೇ ನೋಡ್ಕೋತಾರೆ. ಸೊ ಹಾಗಾಗಿ ಈಗ ನಿಮ್ಮನ್ನು ಕರ್ಕೊಂಡು ಹೋದ್ರೆ ನೀವು ಪರಿಚಯ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಹಚ್ಕೋತಾರೆ. 70 ರೂಪೀಸ್ ಏನ್ ಸಿಗುತ್ತೆ? ಏನು ಬೇಡ, ನಾನು ಮನೇಲಿ ಅಡುಗೆ ಮಾಡ್ತೀನಿ ಅಂದ್ರೂ ಈಗ ಇಬ್ಬರಿಗೆ ಅಡುಗೆ ಮಾಡ್ತೀವಿ ಮನೇಲಿ, ತರಕಾರಿ ಎಲ್ಲ ತಂದು ಅಂದ್ರೆ ಎಷ್ಟು ಖರ್ಚಾಗುತ್ತೆ. ಇವ್ರು 70 ರೂಪೀಸ್ಗೆ 2 ಥರ ಪಲ್ಯ, ಅನ್ನ, ಸಾರು, ಮೊಸರು ಎಲ್ಲ ಕೊಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಫುಡ್ ಮಾತ್ರ. ಇವಾಗ ಹೋಗೋಣ ಬನ್ನಿ ಏನ್ ಮಾಡಿರ್ತಾರೆ ಅಂತ ನೋಡೋಣ. ಹೇಳ್ರಿ ಉತ್ತರ ಕರ್ನಾಟಕ ಮಂದಿ. ನಾವು ರೊಟ್ಟಿ ಪುಂಡಿ ಪಲ್ಯ ತಿನ್ನಾಕೊಂಡದೇವು. ಪುಂಡಿ ಪಲ್ಯ ಇರಂಗಿಲ್ಲ. ಇರ್ಲಿ ಆಯ್ತು ನೋಡ್ರಿ, ಹೋಗಿ ರೊಟ್ಟಿ ಊಟ ಮಾಡು. ಲಡ್ಡು ಒಂದಿಟ್ಟು ಕೆಂಪು ಖಾರ ಬಾಯಿಗೆ ಹಚ್ಚಿ ಮಜ್ಜಿಗೆ ಕುಡಿಸಿ. ಅವ್ರೆಲ್ಲ ತರ ಟ್ರೈ ಮಾಡ್ತಾರೆ ಪಾಪ, ಕರ್ಕೊಂಡು ಹೋಗಿ ಎಲ್ಲ. ನಾವು ಹೋದಾಗನು ಅಷ್ಟೇ ಆಯಿ ಯಾವ ತರ ಅಂದ್ರೆ ಪಾಪ ನಾವು ತಿನ್ಲಿ ಅಂತ ಬಿಟ್ಟು ಅಮ್ಮ ಮಗಳು ಇಬ್ರು ತಗೋತಾರಲ್ಲ. ನೀ ಎಷ್ಟ್ ಸಲ ಹೋಗಿದ್ದಾನ ಈ ಹೋಟೆಲ್ಗ? 3 ಸರಿ ಬಂದಿರ್ಬೇಕು, ಬಟ್ ಪಾರ್ಸಲ್ ತಂದಿನ್ನೆ. ಆಯ್ತಾ, ಸುಮ್ಮತ್ ಮನ್ಯಾಗೂ ಬಾಳ ಖರ್ಚಾಗತ್ತೆ ಅನ್ನತ್ರಿ, ಬೇಸಿಗೆ ಹಚ್ಚಿ ಬಿಡೋಣ ಇಲ್ಲಿ. ಹತ್ರ ಇದ್ದಿದ್ರೆ ಬರೋದಿಲ್ಲ ನನ್ನ ಅದಕ್ಕೆ ಪಾಪ ಅವ್ರ ನಂಬರ್ ಕೊಟ್ಟಿದ್ದಾರೆ. ನಂಬರ್ ಕೊಟ್ರ ಅವ್ರು. ಒಂದ್ ಸರಿ ಏನೋ ನಾವು ರಿಟರ್ನ್ ವಾಪಸ್ ಬಂದ್ವಿ, ಹೋಗಿ ಇರ್ಲಿಲ್ಲ ಅವ್ರು. ಅದಕ್ಕೆ ನಂಬರ್ ಇಸ್ಕೊನಿ, ಅದಕ್ಕೆ ಈಗ ಆನ್ ಡಿಮ್ಯಾಂಡ್ ಪ್ರೀ ಬುಕಿಂಗ್ ಮಾಡ್ಕೊಂಡ್ ಹೊಂಟಿವಿ. ಈಗ ಅದ ಅಂತೇಳಿ ಹೇಳು ಹೋಗಿ ಅಜ್ಜಿನೂ ತೋರ್ಸೋಣ ವಿಡಿಯೋದಾಗ. ಅಜ್ಜಿ ಕೈ ರುಚಿ ಚಂದ್ರಾಪುರ ಎಕ್ಸ್ಪ್ಲೋರ್ ಮಾಡೋದ್ರೊಳಗ ಅಜ್ಜಿನೂ ಬರ್ಲಿ ಒಂದ್ ಸ್ವಲ್ಪ. ಮತ್ತೆ ಅಲ್ಲಿಂದ ನೀನು ಬರಬೇಕು, ನಿನಗೆ 10 ರೂಪಾಯಿನ ಬರ್ತೈತೆ ಎಲ್ಲ. ರವಿವಾರ ಸುಟ್ಟಿ ಅನಿಸ್ತೈತಿ, ಯಾವಾಗಲೂ ಇರ್ತೈತೆ. ಸೋಮವಾರ ಅಷ್ಟ ಹೋಳಿಗೆ ಊಟ ಇರ್ತೈತೇನ್ರಿ?
ನಾನು ಮೆಹಂದಿ ಹಾಕೋಬೇಕಂತ ಅನ್ನಿಸ್ಬಿಟ್ಟು ರಾತ್ರಿ ತಗೊಂಡೋಗಿ ಬಂದು ಮೆಹಂದಿ ಹಾಕೊಂಡಿದ್ದೆ. ನೀನು ಹಾಕೊಂಡಿ? ಹಾಂ ನಾನೇ ಹಾಕೊಂಡಿದ್ದೆ. ನಾನು ಹಾಕೋಬೇಕು, ಹೀಟ್ ಕಡಿಮೆ ಆಗ್ತದೆ ನೋಡಿ. ಜಸ್ಟ್ 2 ಅವರ್ಸ್ಗೆ ಕಲರ್ ಬಂದಿರೋದು. ಹೇಳೋದು ತೊಳೆದು 2 ಅವರ್ಸ್. ರೊಟ್ಟಿ ತಿಂತೇನ? ಕಿಟಕಿ ಓಪನ್ ಅಂದ್ರೆ ತಿಂತಿ ಅಚ್ಚಿ ಯಾಕೋ ಈಗ ಲಾಗರ್ ಆಡಲ್ಲ ಈಸಿ ಆಗ್ತದೆ ಸಿಲ್ಕೋಡ ಫ್ಲೈಓವರ್ ಇಳಿದ್ಮೇಲೆ ಈಸಿ ಟೋಲ್ ಗಾಡಿ ಮುಂದೆ ಸ್ವಿಮ್ಮಿಂಗ್ ಘಾಟ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಈ ಕಡೆ ಬರೋ ತಕ್ಕಾನು ನಿಮ್ಮ ಪಪ್ಪ ಹೆಂಗಿರೋದು ಜೀವನ? ಒಳ್ಳೆದಾದಂತ ಅಲ್ಪ ಅವು ಮಮ್ಮದು ಅತ್ತಿದು ಮಮ್ಮ ಎಲ್ಲ ತೋರಿಸ್ತೀನಿ. ಎಷ್ಟು ಜಾತ್ರೆಯಾಗ ಹೋಗಿದ್ರೆ ರೊಕ್ಕಾರ ಬರ್ತಿದ್ದಿಲ್ಲ ಬಾರ್ಸಾಕ. ಹೋಗಿದ್ರೆ ಬಾರ್ಸಾಕ ರೊಕ್ಕಾರ ಬರ್ತಿದ್ದಿಲ್ಲ. ಹಪ್ಪಳ ಕೊಡಿ ನೀರು ಬಂದವ್ರಿಗೆಲ್ಲರಿಗೂ. ನಾನು ಆರಾಮ್ ಇರ್ತೀನಿಪ್ಪ, 1-2 ದಿನ ಇಲ್ಲೇ ಇದ್ ಬಿಡಪ್ಪ. ಆರಾಮ್ ಸೊ ಇವಾಗ 10:30 ಆಗೈತಿ. ಸ್ವಲ್ಪ ಪ್ರಶಾಂತ್ ಅವ್ರದ್ದು ಕೆಲಸ ಬಂತಂತೇಳಿ ಜಲ್ದಿ ಬಂದ್ಬಿಟ್ಟು ಅದಕ್ಕೆ ಒಳ್ಳೆ ವಿಡಿಯೋ ಎಂಡ್ ಮಾಡೋಕ್ಕಾಗಲಿಲ್ಲ ಅವ್ರ ಜೊತೆ. ಅದಕ್ಕೆ ನಾವು ಈಗ ಬಂದು ಜಸ್ಟ್ ಕುಂತೀವಿ ಮನೆ ಹತ್ರ ವಾಕಿಂಗ್ ಅಂಥೇಳಿ. ಹೆಂಗಿತ್ತಪ್ಪ ಊಟ? ಊಟ ಚಲೋ ಇತ್ತು. ಆವಾಗ ಜಸ್ಟ್ ನಾವು ಹೋದ್ಮೇಲೆ ಅವ್ರು ರೊಟ್ಟಿ ಎಲ್ಲ ಬಡಿದ್ಬಿಟ್ಟು ಆವಾಗ ನಮಗೆ ಕೊಟ್ಟರು. ಹೋದ್ಮೇಲೆ ಊಟ ಎಲ್ಲ ಚಲೋ ಇತ್ತು. 70 ರೂಪಾಯಿಗೆ ಅಂತಂದ್ರೆ ನಮ್ಮ ಕಡೆದವ್ರು ಮಾತ್ರ ಕೊಡೋಕ್ಕೆ ಸಾಧ್ಯ, ಇಲ್ಲಿ ಅವ್ರು ಯಾರೂ ಹಂಗೆ ಕೊಡೋಂಗಿಲ್ಲ. ಮತ್ತು ಅನ್ಲಿಮಿಟೆಡ್ ಅದೂ ಚಲೋ ಇತ್ತು, ಮಸ್ತ್ ಇತ್ತು. ಮತ್ತು ಅವರು ಚಲೋ ಟ್ರೀಟ್ ಮಾಡಿದರು. ಆಂಟಿ ಆಗಿರ್ಬೋದು, ಅಲ್ಲೊಬ್ರು ಅಕ್ಕ ಇದ್ದರು. ಸೊ ಅಲ್ಲಿ ಆ್ಯಕ್ಚುಲಿ ಯಾರೂ ಗಂಡು ಮಕ್ಕಳಿಲ್ಲ, ಒಬ್ರು ಆಂಟಿ ಮತ್ತು ಒಬ್ರು ಅಕ್ಕ ಅದಾರ. ಸೊ ಅವರೇ ಎಲ್ಲ ಮೇಂಟೈನ್ ಮಾಡತ್ತಿದ್ರು. ಅಲ್ಲಿ ಬಾಜು ಕಂಪ್ನಿಗಳು ಅದಾವು, ಯೂಟೋ ಕಂಪ್ನಿ 1-2 ಅದಾವು, ಆಮೇಲೆ ಬೇರೆನೂ ಅದಾವು. ಸೊ ಅಲ್ಲಿ ಜಾಸ್ತಿ ಜನನ ಬರ್ತಾರೆ, ಹಾಗೇನು ಕಡಿಮೆ ಅಂತೇನಿಲ್ಲ. ಬಟ್ ಅವ್ರು ಎಲ್ಲರಿಗೂ ಚಲೋ ತಂಗೆ ಟ್ರೀಟ್ ಮಾಡತ್ತಿದ್ರು. ನಮ್ಮ ಕಡೆ ಜನ ಅಂದ್ರೆ ಗೊತ್ತಲ್ಲ, ಎಲ್ಲರಿಗೂ ಟ್ರೀಟ್ ಮಾಡೋದು, ಎಲ್ಲರಿಗೂ ಮಾತಾಡ್ಸೋದು ಮಾಡ್ತಿರ್ತಾರೆ. ಲಡ್ಡೂನ ಅವರೇ ಎತ್ಕೊಂಡ್ಬಿಟ್ರು. ನಮ್ಮದು ಊಟ ಆಗೋ ತನೂ ಅವರೇ ಲಡ್ಡೂನ ಕರ್ಕೊಂಡು ನೀವು ಊಟ ಮಾಡಿರಿ ಅಂತ ಹೇಳಿದರು. ಸೊ ಊಟ ಮಾಡ್ಕೊಂಡು ಬಂದು ಈಗ ಜಸ್ಟ್ ಕುಂತೀವಿ. 1-2 ರೌಂಡ್ ವಾಕಿಂಗ್ ಮಾಡಿ ಆಮೇಲೆ ಹೋಗ್ಬೇಕಂಥೇಳಿ. ಊಟ ಮಾತ್ರ ಚಲೋ ಇತ್ತು, ಲೈಕ್ ಆಯಿತು. ಮನ್ಯಾಗ ನಾವು ಡೈಲಿ ಮಾಡ್ತಿರ್ತೀವಿ, ಬಟ್ ಸಡನ್ನಾಗಿ ಪ್ಲ್ಯಾನ್ ಆಯ್ತು, ಹೆಂಗೆ ಗೊತ್ತಿಲ್ಲ. ಸುಮ್ಮನೆ ಕುಂತಿದ್ವಿ ನಾರ್ಮಲಾಗಿ. 2 ನಿಮಿಷ ಒಳಗೆ ಪ್ಲ್ಯಾನ್ ಆಯಿತು, ಹಂಗೆ ಹೋಗೇ ಬಿಟ್ವಿ. ಸೊ ಈಗ ಊಟ ಮಾಡ್ಕೊಂಡು ಬಂದ್ವಿ. ಆ್ಯಕ್ಚುಲಿ ಇನ್ನು ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಓಣಮ್ ಸೆಲೆಬ್ರೇಷನ್ ಬೇರೆ ಮಾಡತ್ತಾರ. ಇನ್ವೈಟ್ ಮಾಡಿದ್ದಾರೆ ಆ್ಯಕ್ಚುಲಿ ಓಣಮಿಗೆ ಅಂಥೇಳಿ. ಸ್ಯಾಟರ್ಡೇ ಮಾರ್ನಿಂಗ್ 9 o'clock ಸ್ಟಾರ್ಟ್ ಆಯ್ತಂದ್ರೆ ಸಂಡೇ ನೈಟ್ 10 o'clock ತನಕ 2 days ಕಂಟಿನ್ಯೂ ಪ್ರೋಗ್ರಾಮ್ಸ್ ಅದಾವು. ಅವು ಯಾವ್ಯಾವ ಅದಾವ ಅಂಥೇಳಿ ನಾನು ನಾಳೆ ಮಾರ್ನಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನಂತ. ಸೊ ನಾಳೆ 23rd and 24th ಓಣಮ್ ಸೆಲೆಬ್ರೇಷನ್ ಇದೆ. ಸೊ ಈ ರೀತಿ ಇನ್ವೈಟ್ ಕಳಿಸಿದ್ದಾರೆ. ಯು ಆರ್ ಇನ್ವೈಟೆಡ್ ಟು MJ ಗ್ರೂಪ್ ಆಫ್ ಕಂಪ್ನೀಸ್ ಓಣಮ್ ಸೆಲೆಬ್ರೇಷನ್. ನೋಡ್ಬೋದು ನೀವು ಇವಾಗ. ಸೊ ಚೆನ್ನಾಗಿ ಮಾಡಿದ್ದಾರೆ ಕಾರ್ಡೆಲ್ಲ. ಸೊ ಸ್ಯಾಟರ್ಡೇ ಮತ್ತು ಸಂಡೇ ಏನೇನು ಪ್ರೋಗ್ರಾಮ್ಸ್ ಇದೆ ಅಂತ ನೋಡುವ. ಸೊ ಇದು ಡೇ 1 ಸ್ಕೆಡ್ಯೂಲ್ ಅಂದರೆ ಸ್ಯಾಟರ್ಡೇ 23rd ಆಗಸ್ಟಿಗೆ ಮಾರ್ನಿಂಗ್ 9 to ಮಧ್ಯಾಹ್ನ 1 ಗಂಟೆವರೆಗೂ ನಾರಾಯಣ ಹೆಲ್ತ್ ಕೇರ್ ಅವ್ರ ಕಡೆಯಿಂದ ಫ್ರೀ ಹೆಲ್ತ್ ಚೆಕಪ್ ಇಟ್ಟಿದ್ದಾರೆ. ಆಮೇಲೆ ವೆಲ್ನೆಸ್ ಚೆಕಪ್ಪು, ಯೂರಿಕ್ ಆ್ಯಸಿಡ್ ಚೆಕಪ್ಪು, ಕೊಲೆಸ್ಟ್ರಾಲ್ ಚೆಕಪ್, ಆಮೇಲೆ ಹಿಮೋಗ್ಲೋಬಿನ್, ಬ್ಲಡ್ ಶುಗರ್, ಈ ಥರ ಎಲ್ಲ ಚೆಕಪ್ಸ್ ಫ್ರೀಯಾಗಿ ಇಟ್ಟಿದ್ದಾರೆ. ಆಮೇಲೆ 3 o'clock ಇಂದ 5 o'clock ವರೆಗೂ ಫೆಸ್ಟಿವಲ್ ಇನಾಗ್ರೇಷನ್ ಇರುತ್ತೆ, ವೆಲ್ಕಮ್ ಇರುತ್ತೆ, ಓಪನಿಂಗ್ ಪ್ರೇಯರ್ಸು, ಆಮೇಲೆ ಡ್ರೆಸ್ ಗೆಸ್ಟ್ ಆನರ್, ಟ್ರೆಡಿಷ್ನಲ್ ಲ್ಯಾಂಪ್ ಆ್ಯಂಡ್ ಲೈಟಿಂಗ್ ಸೆರೆಮನಿ ಇರುತ್ತೆ, ಸ್ಪೋರ್ಟ್ಸ್ ಅಚೀವ್ಮೆಂಟ್ ಅವಾರ್ಡ್ಸ್. ಆ್ಯಕ್ಚುಲಿ ಇದು 23rd and 24th ಫಂಕ್ಷನ್ಗೋಸ್ಕರ ಆಲ್ರೆಡಿ ಸ್ಪೋರ್ಟ್ಸ್ ಇಟ್ಟಿದ್ರು. ಸೊ ಅದರೊಳಗೆ ಯಾರ್ಯಾರು ವಿನ್ ಆಗಿರಲ್ಲ. ಸೊ ನಾಳೆ ಸ್ಯಾಟರ್ಡೇ ಅವರಿಗೆಲ್ಲರಿಗೂ ಪ್ರೈಸ್ ಕೊಡ್ತಾರೆ ಇದರಲ್ಲಿ ಫಂಕ್ಷನಲ್ಲಿ. ಸೊ ಈವ್ನಿಂಗ್ ಮತ್ತು 5 ಗಂಟೆಯಿಂದ 10 ಗಂಟೆವರೆಗೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ಆಮೇಲೆ ಕಿಡ್ಸ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇದೆ. ಆಮೇಲೆ ಡ್ಯಾನ್ಸ್ ಪರ್ಫಾರ್ಮೆನ್ಸಸ್ ಇದೆ. ಎಷ್ಟು ಆಲ್ಮೋಸ್ಟ್ ಒಂದು 10 to 15 ಡೇಸಿಂದ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದಾರೆ ಫುಲ್ ಎಲ್ಲ. ಸೊ ಅದು ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ. ಆಮೇಲೆ ಸಿಂಗಿಂಗ್ ಆ್ಯಂಡ್ ಮ್ಯೂಸಿಕಲ್ ಮೂಮೆಂಟ್ಸ್ ಕೂಡ ಇದೆ. ಆ್ಯಂಡ್ ಆಮೇಲೆ ಸ್ಕಿಟ್ಸ್ ಕೂಡ ಮಾಡಿದ್ದಾರೆ.
ಸ್ಪೆಷಲ್ ಫೀಚರ್ಸ್ ಆ್ಯಕ್ಟ್ಸ್. ಸೊ ತುಂಬ ಇದೆ, ಏನೇನೋ ಪ್ರೋಗ್ರಾಮ್ಸ್ ಎಲ್ಲ ಇಟ್ಟಿದ್ದಾರೆ. ಮಿನಿ ಓಣಂ ಸಾಧ್ಯ. ಸೊ ನೈಟ್ ಎಲ್ಲರಿಗೂ ಅಲ್ಲೇ ಡಿನ್ನರ್ ಕೂಡ ಅರೇಂಜ್ ಮಾಡಿದ್ದಾರೆ. ಡಿನ್ನರ್ ಆದಮೇಲೆ DJ ನೈಟ್ ಕೂಡ ಇದೆ. ಸೊ ಇದು ಸ್ಯಾಟರ್ಡೇದು ಏನೇನಿದೆ ಅಂತ, ಸ್ಯಾಟರ್ಡೇ ಸ್ಕೆಡ್ಯೂಲ್ಸ್ ಇದೆಲ್ಲ. ಇನ್ನು ಡೇ 2 ಅಲ್ಲಿ ಸಂಡೇ 24th ಏನೇನಿದೆ ಅಂತ ಅಂದರೆ ಈವ್ನಿಂಗ್ 6 o'clock ಇಂದ 7 o'clockವರೆಗೂ ಸನ್ರೈಸ್ ಮ್ಯಾರಥಾನ್ ಅಂತ ಮ್ಯಾರಥಾನ್ ಇಟ್ಟಿದ್ದಾರೆ. ಸೊ ಅದೊಂದು. ಆಮೇಲೆ 7 ಇಂದ 9ವರೆಗೂ ರಂಗೋಲಿ ಕಾಂಪಿಟೇಷನ್ ಇದೆ. ಆಮೇಲೆ ಫ್ಲೋರಲ್ ಆರ್ಟ್ದು ಕ್ರಿಯೇಟಿವಿಟಿದು ಅದು ಇದೆ. ಆಮೇಲೆ 9:30 ಇಂದ 11ವರೆಗೂ ಗ್ರ್ಯಾಂಡ್ ಕಿಂಗ್ ಮಹಾಬಲಿನ ಅರೈವಲ್ ಮಾಡ್ಕೊಳ್ಳೋದಿದೆ. ಆಮೇಲೆ ಲ್ಯಾಂಪ್ ಲೈಟಿನಿಂಗ್ ಆಗಿರ್ಬೋದು, ಆಮೇಲೆ ಈ ಥರ ಓಣಂ ಸಾಂಗ್ಸ್ ಆಗಿರ್ಬೋದು, ಇದೆಲ್ಲ ಇದೆ. ಆಮೇಲೆ 11 to 12 ಸ್ಪೋರ್ಟ್ಸ್ ಆ್ಯಂಡ್ ಫನ್ ಗೇಮ್ಸ್ ಕೂಡ ಇಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು ಲೆಮನ್ ಸ್ಪೂನ್ ರೇಸ್ ಇದೆ. ಆಮೇಲೆ ಸೈಕ್ಲಿಂಗ್ ಅದು ಇದೆ. ಆಮೇಲೆ ಮ್ಯೂಸಿಕಲ್ ಚೇರ್ ಇದೆ. ಆಮೇಲೆ ಆರ್ಮ್ ರೆಸ್ಲಿಂಗ್ ಇದೆ. ಸೊ 12 to 2 o'clock ಅಂದರೆ ಗ್ರ್ಯಾಂಡ್ ಓಣಂ ಸಾಧ್ಯ. ಅವತ್ತೂ ಕೂಡ ಓಣಂದು ಇಲ್ಲಿ ನೀವು ನೋಡ್ಬೋದು ಅವ್ರದ್ದು ಸ್ಪೆಷಲ್ ಫುಡ್ ಏನಿರುತ್ತಲ್ಲ, ಸೊ ಅದು ಇದೆ. ಆಮೇಲೆ 3 to 4 ಅಲ್ಲಿ ಇಟ್ಟಿದ್ದಾರೆ. ಆಮೇಲೆ 4 o'clock ಇಂದ 10 o'clockವರೆಗೂ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ. ಆಮೇಲೆ ಫುಲ್ ಈವ್ನಿಂಗ್ ಎಲ್ಲ ಥರ ಆ್ಯಕ್ಟಿವಿಟೀಸ್ 6 hours ಎಲ್ಲ ಥರ ಆ್ಯಕ್ಟಿವಿಟೀಸ್ ಇಟ್ಟಿದ್ದಾರೆ. ಸೊ ಈ ಥರ ಈ ಸಲ ಓಣಂದು ಇಷ್ಟೆಲ್ಲ ಇಟ್ಟಿದ್ದಾರೆ. ಇದಕ್ಕೋಸ್ಕರ ಆಲ್ರೆಡಿ ಏನೇನೋ ಗೇಮ್ಸು ಆಡಿಸಿದ್ದಾರೆ. ಅವರಿಗೂ ಪ್ರೈಸ್ ಕೂಡ ಕೊಡ್ತಾರೆ ನಾಳೆ ಮತ್ತು ನಾಡಿದ್ದು. ಸೊ ಈ ಥರ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಇವ್ರು ನಮಗೆ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಸೊ ಯಾರೆಲ್ಲ ವಿಡಿಯೋ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.